ಫ್ರೆಂಡ್ಸ್ ನಮ್ಮ ಜೊತೆ ಇವಾಗ ಈ ಶಾಲೆಯ ಶಿಕ್ಷಕರಾದಂಥ ನಾಗರಾಜ್ ಮಾಸಣಿಗೆ ಸರ್ ಇದ್ದಾರೆ. ಅವರು ಈ ಶಾಲೆಯ ಬಗ್ಗೆ ಏನು ಹೇಳ್ತಾರ ಕೇಳೋಣ ಬನ್ರಿ. ಸರ್ ನಮಸ್ತೆ. ನಮಸ್ಕಾರ. ಸರ್ ಈ ಶಾಲೆಯ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ತಿಳಿಸಿ. ಸರ್ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ. ಈ ಶಾಲೆಯಲ್ಲಿ ಕಲಿತು ಸರ್ಕಾರಿ ನೌಕರಿಯನ್ನು ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿ. ಇವತ್ತಿನ ದಿನಮಾನಗಳಲ್ಲಿ ಎಲ್ಲ ಪಾಲಕರು ಖಾಸಗಿ ಶಾಲೆ, ICS, CBSE ಆನಂತರ ಬೇರೆ ಬೇರೆ ಖಾಸಗಿ ಉನ್ನತ ಪ್ರತಿಷ್ಠಿತ ಶಾಲೆಗಳಲ್ಲಿ ತಮ್ಮ ಮಕ್ಕಳನ್ನ ಓದಿಸ್ಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಆದರೆ ಇವತ್ತು ಈ ಶಾಲೆಗೆ, ನಮ್ಮೂರ ಶಾಲೆಗೆ ಸುತ್ತಮುತ್ತಲ ಹಳ್ಳಿಯಿಂದ ನೂರಾರು ವಿದ್ಯಾರ್ಥಿಗಳು ಬಂದು ಅವರು ಶಾಲೆಯನ್ನು ಕಲಿತಾ ಇದ್ದಾರೆ, ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಕಾರಣ ಇಷ್ಟೇ, ಸುಮಾರು 158 ವರ್ಷಗಳ ಇತಿಹಾಸವನ್ನು ಹೊಂದಿರತಕ್ಕಂಥ ಈ ಒಂದು ನಮ್ಮ ಸರ್ಕಾರಿ ಶಾಲೆ ಬ್ರಿಟಿಷರ ಕಾಲದಿಂದಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಹಳ್ಳಿ ಪ್ರದೇಶಗಳಲ್ಲಿರ್ತಕ್ಕಂಥ, ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕಾಗಿ ನಿರಂತರವಾಗಿ ಶ್ರಮಿಸ್ತಾ ಬರ್ತಾ ಇದೆ. ಇಂತಹ ಒಂದು ಶಾಲೆ ಇವತ್ತು ಸುಮಾರು 1865ನೇ ಇಸ್ವಿಯಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಈ ಒಂದು ಶಾಲೆ ನೂರಾರು ಉತ್ತಮವಾಗಿರ್ತಕ್ಕಂಥ ಗುರುಗಳನ್ನು ಕಂಡು ಸಾವಿರಾರು ವಿದ್ಯಾರ್ಥಿಗಳನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಈ ಒಂದು ಶಾಲೆ 158 ವರ್ಷಗಳನ್ನು ಪೂರೈಸಿ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದೈತಿ. ನಾ ಎಲ್ಲ ಪಾಲಕ ಬಂಧುಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಸರ್ಕಾರಿ ಶಾಲೆ ಅಂತೇಳಿ ಮೂಗು ಮುರಿತಾ ಇರ್ತಕ್ಕಂಥ ಇಂಥ ಒಂದು ಸನ್ನಿವೇಶದ ಸಂದರ್ಭಗಳಲ್ಲಿ 158 ವರ್ಷಗಳನ್ನು ಪೂರೈಸಿ ಸಾವಿರಾರು ವಿದ್ಯಾರ್ಥಿಗಳ ಪಾಲಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ನೀಡಿ ಬೇರೆ ಬೇರೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತಮವಾಗಿರ್ತಕ್ಕಂಥ ಒಂದು ಉನ್ನತ ಹುದ್ದೆಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಕ್ಕಂಥ ವ್ಯಕ್ತಿಗಳನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಈ ಒಂದು ಶಾಲೆ ಅತ್ಯಂತ ಅದ್ಭುತವಾಗಿರ್ತಕ್ಕಂಥ ಶಾಲೆ, ಸರ್ಕಾರಿ ಶಾಲೆ. ಇದು ನಮ್ಮೆಲ್ಲರ ಶಾಲೆ, ನಮ್ಮ ಹೆಮ್ಮೆಯ ಸರ್ಕಾರಿ ಶಾಲೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದೆ. ಸರ್, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ, ಈ ಶಾಲೆಯ ವಿಶೇಷತೆ ಏನು ಸರ್? ಸರ್, ಅತ್ಯಂತ ಉತ್ತಮವಾದಂಥ ಪ್ರಶ್ನೆಯನ್ನು ಕೇಳಿದಿರಿ. ನಮ್ಮ ಸರ್ಕಾರಿ ಶಾಲೆ ಯಾವುದೇ ಖಾಸಗಿ ಶಾಲೆಗೂ ಕೂಡ ಅದು ಶೆಡ್ ಹೊಡೆಯುವ ರೀತಿಯಲ್ಲಿ ಉತ್ತಮವಾಗಿ ಬೆಳೆದು ನಿಂತಿದೆ. ನಮ್ಮ ಶಾಲೆಯ ಒಂದು ಭೌತಿಕ ಸೌಲಭ್ಯಗಳನ್ನು ತೆಗೆದುಕೊಂಡ್ರೆ ಆಧುನಿಕ ರೀತಿಯ ಎಲ್ಲ ರೀತಿಯಾದಾಗಿರ್ತಕ್ಕಂಥ ದೃಕ್ಶ್ರವಣೋಪಗಳ ಮೂಲಕ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೇವೆ. ನಮ್ಮ ಪ್ರತಿ ತರಗತಿಯಲ್ಲೂ ಕೂಡ ಪ್ರೊಜೆಕ್ಟರ್ಗಳನ್ನು ಅಳವಡಿಸಿಕೊಂಡು ನಾವು ಮಕ್ಕಳಿಗೆ ಪಾಠದ ಕಲಿಕೆಯನ್ನು ಉಂಟು ಮಾಡ್ತಾ ಇದ್ದೇವೆ. ಜೊತೆಗೆ ವಿಜ್ಞಾನದ ಪ್ರಯೋಗಾಲಯ, ಲೈಬ್ರರಿ, ಜೊತೆಗೆ ಆಟೋಪಕರಣಗಳನ್ನು ಕೂಡ ನಾವು ಮಕ್ಕಳಿಗೆ ಒದಗಿಸೋದ್ರ ಮೂಲಕ ಅವರ ದೈಹಿಕವಾಗಿರ್ತಕ್ಕಂಥ ಸದೃಢತೆಯನ್ನು ಕೂಡ ಉಂಟು ಮಾಡ್ತಕ್ಕಂಥ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ಪ್ರತಿನಿತ್ಯನೂ ಕೂಡ ನಾವು ಕೊಡ್ತಾ ಬರ್ತಾ ಇದ್ದೇವೆ. ಜೊತೆಗೆ ನಮ್ಮ ಶಾಲೆ ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ನಾವು ಪ್ರತಿದಿನ ಬೆಳಗಿನ ಅವಧಿಯಲ್ಲಿ ಸಂಗೀತದೊಂದಿಗೆ ನಾವು ಪ್ರಾರ್ಥನೆಯನ್ನು ಮಾಡ್ತಕ್ಕಂಥ ಒಂದು ರೂಢಿಯನ್ನು ಬೆಳೆಸ್ಕೊಂಡ್ಬಂದಿದ್ದೇವೆ. ಇಂಥ ಒಂದು ಪ್ರಾರ್ಥನೆಯನ್ನು ನೋಡಲಿಕ್ಕೆ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಶಿಕ್ಷಕರುಗಳನ್ನು ಕರೆತಂದು ಇಲ್ಲಿ ನಮ್ಮ ಶಾಲೆಯನ್ನು ಪರಿಚಯ ಮಾಡಿಕೊಂಡು ಇದು ಒಂದು ಮಾದರಿ ಶಾಲೆ, ಈ ರೀತಿಯಾಗಿರ್ತಕ್ಕಂಥ ಶಾಲೆಯನ್ನು ತಾವೆಲ್ಲರೂ ಕೂಡ ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಅಭಿಪ್ರಾಯವನ್ನು ಮೇಲಾಧಿಕಾರಿಗಳು ಆ ಎಲ್ಲ ಹೊಸದಾಗಿ ನೇಮಕವಾಗಿರ್ತಕ್ಕಂಥ ಶಿಕ್ಷಕರಿಗೆ ಪರಿಚಯ ಮಾಡಿಕೊಟ್ಟಿರ್ತಕ್ಕಂಥ ಹಲವಾರು ಉದಾಹರಣೆಗಳು ನಮ್ಮ ಮಧ್ಯೆ ಕಂಡು ಬರ್ತಾ ಇದಾವೆ ಸರ್. ಈ ಶಾಲೆಯಲ್ಲಿ ಮಕ್ಕಳಿಗೆ ಯಾವುದಕ್ಕೆ ನೀವು ಜಾಸ್ತಿ ಆದ್ಯತೆಯನ್ನು ಕೊಡ್ತೀರಿ? ಸರ್, ನಾವು ನಮ್ಮ ಶಾಲೆಯಲ್ಲಿ ಕೇವಲ ಶಿಕ್ಷಣಕ್ಕೆ ಮಾತ್ರನೇ ನಾವು ಹೆಚ್ಚಿನ ಆದ್ಯತೆಯನ್ನು ಕೊಡಲಾರದೆ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಮಕ್ಕಳನ್ನು ತಯಾರು ಮಾಡ್ತಾ ಇದ್ದೀವಿ. ಪ್ರತಿಯೊಬ್ಬ ಮಗುನೂ ಕೂಡ ವೈಯಕ್ತಿಕವಾಗಿ ತನ್ನದೇ ಆದಂಥ ಒಂದು ವಿಶೇಷ ಪ್ರತಿಭೆಯನ್ನು ಹೊಂದಿರ್ತಾವೆ. ಆ ಪ್ರತಿಭೆಯನ್ನು ಗುರುತಿಸಿ ಆ ಮಕ್ಕಳನ್ನು ಮೇಲ್ಮಟ್ಟಕ್ಕೆ ತರಲಿಕ್ಕೆ ನಾವು ಸದಾ ನಿರಂತರವಾಗಿ ಪ್ರಯತ್ನವನ್ನು ಪಡ್ತಾ ಇದ್ದೀವಿ. ಅದಕ್ಕೊಂದು ಉದಾಹರಣೆ ಹೇಳಬೇಕು ಅಂತಂದರೆ, ನಮ್ಮ ಶಾಲೆಯ ಒಂದು ಪ್ರತಿಭಾ ಕಾರಂಜಿಯಲ್ಲಿ ಜಾನಪದ ನೃತ್ಯ ತಂಡದ ಮಕ್ಕಳು ಸ್ಟೇಟ್ ಲೆವೆಲ್ವರೆಗೂ ಕೂಡ, ಅಂದರೆ ರಾಜ್ಯ ಮಟ್ಟದಲ್ಲೂ ಕೂಡ ಭಾಗವಹಿಸಿ ಬಹುಮಾನವನ್ನು ಪಡೆದುಕೊಂಡಿರ್ತಕ್ಕಂಥ ಹಿರಿಮೆ ನಮ್ಮ ಶಾಲೆಯದಾಗಿ ಸರ್. ಆಟೋಟಗಳಲ್ಲಿ ಉತ್ತಮವಾಗಿರ್ತಕ್ಕಂಥ ಬೇರೆ ಬೇರೆ ಭಾಷಣ ಆಗಿರಲಿ, ಕಥೆ, ಕವನ, ಹಲವಾರು ಕ್ಷೇತ್ರಗಳಲ್ಲೂ ನಮ್ಮ ಶಾಲೆ ವಿದ್ಯಾರ್ಥಿಗಳು ಅವರು ಮಿಂಚಿಕೊಂಡಿದ್ದಾರೆ ಸರ್. ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ನಾವು ಮಕ್ಕಳನ್ನು ಮುಂದುವರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸರ್. ಸರ್, ನೀವು ಕೂಡ ಸರ್ಕಾರಿ ಶಿಕ್ಷಕರಾಗಿ ಈ ಶಾಲೆಯಲ್ಲಿ ನೀವು ಏನಪ್ಪ ಅಂತಂದ್ರೆ ನಿಮ್ಮ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೀರಿ. ನನ್ನ ಕ್ವಶನ್ ಏನಪ್ಪ ಅಂತಂತಂದ್ರೆ, ಮಕ್ಕಳು ಅಂದಾಗ ಈ ದೇಶದ ಆಸ್ತಿ ಅಂತ ನಾವು ಅಂತೇವೆ. ಈ ದೇಶದ ಆಸ್ತಿಗಾಗಿ ನಿಮ್ಮ ಮುಂದಿನ ನಿಲುವುಗಳೇನು ಸರ್? ಸರ್, ನೀವು ಹೇಳ್ತಾ ಇರೋದು ನಿಜ ಇದೆ. ಈ ದೇಶದ ಆಸ್ತಿ ಅಂತಂದ್ರೆ ನಮ್ಮ ಸರ್ಕಾರಿ ಶಾಲೆಯ ಮಕ್ಕಳು. ಜೊತೆಗೆ ನಾವು ಈ ಒಂದು ಸರ್ಕಾರಿ ಶಾಲೆಯಲ್ಲಿ ಸರ್ಕಾರಿ ಶಿಕ್ಷಕನಾಗಿ ಸೇವೆ ಸಲ್ಲಿಸ್ತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಆಸೆನ ಇಟ್ಕೊಂಡು ಸರ್ಕಾರಿ ಶಾಲೆಯ ಶಿಕ್ಷಕನಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದೇನೆ. ಸರ್ಕಾರಿ ಶಾಲೆ ಅಂತಂದ್ರೆ ಮೂಗು ಮುರಿತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಈ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳು ಮುಂದಿನ ಒಂದು ದೇಶದ ನಾಗರಿಕರಾಗಿ ದೇಶವನ್ನು ಮುನ್ನಡೆಸ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿ
ಬೆಳೀತಾ ಇದ್ದಾರೆ. ಆ ರೀತಿಯಾಗಿರ್ತಕ್ಕಂಥ ಒಂದು ಶಿಕ್ಷಣವನ್ನ ನಾವೆಲ್ಲರೂ ಕೂಡ ಕೊಡ್ತಾ ಇದ್ದೇವೆ. ಇಲ್ಲಿ ನಮ್ಮ ಶಿಕ್ಷಕ ಎಲ್ಲ ಮಿತ್ರರು ಕೂಡ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ. ಹಾಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ನಮ್ಮ ಶಾಲೆಯಲ್ಲಿ ದೊರೀತಾ ಇದೆ ಅಂತೇಳಿ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್, ಸರ್ಕಾರಿ ಶಾಲೆಯ ಒಂದು ಈ ಶಿಕ್ಷಣವನ್ನು ನಾನು ಒಂದು ಫ್ಯಾಷನ್ ಆಗಿ ತೆಗೆದುಕೊಂಡಿದ್ದೀನಿ ಸರ್. ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸ್ತಾ ಇರ್ತಕ್ಕಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗೈತಿ. ನಾ ಎಲ್ಲ ಶಿಕ್ಷಕರಲ್ಲಿನೂ ಬೇಡ್ಕೊಳ್ಳೋದೇನು ಅಂತಂದ್ರೆ, ನಮ್ಮ ಸರ್ಕಾರಿ ಶಾಲೆಯಲ್ಲಿ ಓದ್ತಕ್ಕಂಥ ಎಲ್ಲ ಮಕ್ಕಳ ಒಂದು ಶ್ರೇಯೋಭಿವೃದ್ಧಿಗೆ ನಾವೆಲ್ಲರೂ ಕೂಡ ಶ್ರಮಿಸೋಣ. ಅವರೇ ಮುಂದಿನ ದೇಶದ ಆಸ್ತಿಗಳು. ಅವರನ್ನು ಒಂದು ಉತ್ತಮ ನಾಗರಿಕರನ್ನಾಗಿ ಬೆಳೆಸೋಣ ಅಂತೇಳಿ ಎಲ್ಲರಲ್ಲಿನೂ ಕೂಡ ನಾನು ವಿನಂತಿಯನ್ನು ಮಾಡ್ಕೊಳ್ತೇವೆ.